ಸ್ನೇಹಿತರೆ ಸ್ವಾಗತ. ಗೆಂಡೆಹಳ್ಳಿ ಗ್ರಾಮ ಬಳಗುಪ್ಪೆ ಅಡಮ್ನಳ್ಳಿ ಗ್ರಾಮದ ಜಾತ್ರಾ ಮಹೋತ್ಸವ. ಗ್ರಾಮ ದೇವತೆ ಬಳಗುಪ್ಪೆ ಅಮ್ಮ ರಾಜರಾಜೇಶ್ವರಿ ಅವರು ಅಡ್ಡೆ ಅಂತ ಮಾಡ್ತೀವಿ. ನಮ್ಮ ಹಳ್ಳಿ ಸಂಸ್ಕೃತಿಯಲ್ಲಿ ಅಡ್ಡೆ ಅಂದರೆ ಈ ಥರ ಇರುತ್ತೆ. ಅಕ್ಕ ತಂಗಿಯ ಒಂದು ಸಂಬಂಧದ ಒಂದು ಪ್ರೀತಿಯನ್ನು ನೋಡ್ಬೋದು. ಅಕ್ಕ ತಂಗಿ ಏನು ಅನ್ನೋದು ನೋಡ್ಬೋದು. ಯಾವುದು ಒಂದು ಮುಚ್ಚಿಟ್ಟು ನಾವು ಮಾಡ್ತೀವಲ್ಲ, ಅದ್ರ ಪರಿಣಾಮಗಳು ಏನಾಗುತ್ತೆ ಅನ್ನೋದು ಈ ಜಾತ್ರೆಯ ಸಾರಾಂಶ. ಹುಡುಗರು ಎಲ್ಲ ಕುಣಿತಾ ಇದ್ದಾರೆ ಜಾತ್ರೆಯಲ್ಲಿ ತುಂಬ ಖುಷಿಯಿಂದ. ಈ ಜಾತ್ರೆ ವಿಶೇಷತೆ ಏನು, ಜಾತ್ರೆದು ಏನು ಮೌಲ್ಯ, ಅದರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಇದು ಈಗ ಸುಮ್ಮನೆ ಪೂರ್ವ ತಯಾರಿಗಳ ಬಗ್ಗೆ ನಿಮಗೊಂದು ತೋರಿಸ್ಬೇಕು ಅನ್ನಿಸ್ತು. ವಿವಿಧ ಬಗೆಯ ಫಲಪುಷ್ಪಗಳು ನಿಂತಿದ್ದಾವೆ. ತುಂಬ ಅದ್ಭುತವಾಗಿ ಖುಷಿಯಿಂದ ಗ್ರಾಮಸ್ಥರು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇವೆಲ್ಲ ನಡೆಯೋದು ನಾಳೆ ಬೆಳಗ್ಗೆ ಜಾತ್ರೆ ಅಲ್ವಾ, ಇವತ್ತು ರಾತ್ರಿ ಇವೆಲ್ಲ ನಡೀತಾರೆ. ವಾದ್ಯಗಳು, ಮಕ್ಕಳುಗಳು ಖುಷಿಯಿಂದ ತಾಯಿ ಜಾತ್ರೆ ಆಚರಿಸೋದು ತುಂಬ ಖುಷಿ ಇರುತ್ತೆ. ಹಳ್ಳಿ ಕಡೆಯಿಂದಲೇ ಹಿಂದೂ ಸಂಸ್ಕೃತಿ ಎಲ್ಲ ಉಳಿದಿರುತ್ತೆ. ತುಂಬ ಸಂತೋಷದ ವಿಷಯ. ಎಲ್ಲ ಜಾತಿ ಎಲ್ಲ ಧರ್ಮ ವರ್ಗದವರು ಸೇರಿ ಆಚರಿಸೋವಂಥದ್ದು ನಮ್ಮ ಊರ ಹಬ್ಬ. ಖುಷಿಯಿಂದ ಎಲ್ಲ ಸಂಭ್ರಮ ಸಡಗರದಿಂದ ಎಲ್ಲ ಆಚರಿಸ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಜಾತ್ರೆ ಅನ್ನೋದೇ ಒಂದು ಖುಷಿಯಾದ ವಿಚಾರ ಅಲ್ವಾ. ನೋಡಿ ಆನಂದಿಸಿ. ಸಂಜೆ ಹೇಳ್ತೀನಿ ಅವ್ರ ಮಗನಿಗೆ ಮದುವೆ ಮಾಡಿಕೊಡ್ತಾರೆ ನೋಡು. ಅವಾಗ ನಮ್ಮ ಅಲಂಕಾರ ಎಲ್ಲ ಮುಗ್ದಿದೆ. ತುಂಬ ಉತ್ತಮವಾಗಿ ಅಲಂಕಾರ ಮಾಡ್ತಾಯಿದ್ದಾರೆ ನಮ್ಮ ಗ್ರಾಮಸ್ಥರು, ಹಿರಿಯರು. ಒಂದು ನೋಡೋಕ್ಕೆ ಆ ತಾಯಿಯೇ ಸೌಭಾಗ್ಯ. ನಾಳೆ ವಿಶೇಷತೆ ಏನು ಅಂದರೆ, ಒಂದು ವರ್ಷದಲ್ಲಿ 2 ಬಾರಿ ಮಾತ್ರ ತನ್ನ ಅಕ್ಕನ ನಮ್ಮ ಬಳಗುಪ್ಪೆ ಅಮ್ಮ ಗ್ರಾಮ ದೇವತೆ ಸನಿಹ ಹೋಗೋದು. ಒಂದು ಅವ್ರ ಅಕ್ಕನ ಜಾತ್ರೆಯಲ್ಲಿ, ಮತ್ತೊಂದು ತಾಯಿಯ ಗ್ರಾಮ ದೇವತೆಯ ಜಾತ್ರೆಯಲ್ಲಿ. ಗ್ರಾಮದ ಯುವಕರು ತುಂಬ ಉತ್ಸಾಹದಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ತಾಯಿ ಮುಖಗಳು ಅಡ್ಡೆಯಲ್ಲಿ ಕಟ್ಟಿದಾಗ ಒಂದು ಥರ ಇರುತ್ತೆ. ಸಮಯ ಯಾವಾಗ ಆದಂಗೆ ಅದು ಒಂದು ಆ ಕಳೆನೇ ಚೇಂಜ್ ಆಗೋಗುತ್ತೆ ಸ್ನೇಹಿತರೆ. ಯುವಕರು ಹೆಚ್ಚಿನ ಉತ್ಸಾಹದಿಂದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಿಮಗೆ ಇನ್ನೂ ಇದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ, ಯಾಕೆ ವರ್ಷಕ್ಕೊಂದೇ ಸರಿ ತನ್ನ ಅಕ್ಕನ ಮೀಟ್ ಮಾಡೋದು, ಯಾಕೆ ವರ್ಷಕ್ಕೊಂದೇ ಸರಿ ತನ್ನ ಮಗನ ಮೀಟ್ ಮಾಡೋದು, ಬಳಗುಪ್ಪೆ ಅಮ್ಮ ತಾಯಿ ಏನು ತಪ್ಪು ಮಾಡಿದ್ರು, ಏನು ಅಕ್ಕನಿಂದ ಮುಚ್ಚಿಟ್ರು, ಯಾಕೆ ಒಂದೇ ಮಕ್ಕಳು ಉಳಿತು, ಎಷ್ಟು ಮಕ್ಕಳುಗಳು ಇದ್ದು ಬಳಗುಪ್ಪೆ ಅಮ್ಮ ತಾಯಿಗೆ ಅನ್ನೋದನ್ನ ವಿಶೇಷವಾಗಿ ನಿಮ್ಮ ಹತ್ರ ಮಾಹಿತಿ ಕೊಡ್ತೀನಿ. ನೋಡಿ, ಹಳ್ಳಿ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಉಳಿದಿದೆ ಅಂದರೆ ನಮ್ಮ ಹಳ್ಳಿ ಸೈಡಲ್ಲಿ ಈ ಥರ ಆಚರಣೆಗಳು, ಒಂದು ಖುಷಿಯಾದ ಆಚರಣೆ, ಒಂದು ವೈಭೋಗ. ಆ ಕಳೆ ನೋಡಿ ಮುಖದಲ್ಲಿ ತುಂಬ ಅದ್ಭುತವಾಗಿದೆ. ನಮ್ಮ ಗ್ರಾಮದ ಯುವಕರು, ನಮ್ಮ ಅಣ್ಣಂದಿರು ಎಲ್ಲ, ಜೀವನು, ಧರ್ಮಣ್ಣ, ತುಂಬ ಜನ ಇದ್ದಾರೆ. ಅಣ್ಣ ಒಂದು ಫೋಟೋ ಬೇಕು ಅಂತ ತಕ್ಷಣ ಎಲ್ಲ ನಿಂತರು. ತುಂಬ ಖುಷಿಯಾಗುತ್ತೆ. ನಾಳಿನ ತಯಾರಿಗೆ, ಮುಂದಿನ ಎಪಿಸೋಡಲ್ಲಿ ಬರೋ ವಿಡಿಯೋ ತುಂಬ ಅದ್ಭುತವಾಗಿರುತ್ತೆ. ಅದ್ಭುತವಾಗಿ, ಸುಸಮಯವಾಗಿ, ತುಂಬ ಖುಷಿಯಿಂದ ಇರುತ್ತೆ. ನಾವು ಯಾಕೆ ಬಳಗುಪ್ಪೆ ಅಮ್ಮಗೆ ಒಂದು ವರ್ಷಕ್ಕೆ 2 ಸರಿ ತನ್ನ ಅಕ್ಕನ ಮೀಟ್ ಮಾಡೋದು, ಯಾಕೆ ಮಗುನ ಒಂದೇ ಸರಿ ಮೀಟ್ ಮಾಡುತ್ತೆ ಅನ್ನೋದನ್ನು ತುಂಬ ಉದಾರವಾಗಿ ನಿಮಗೆ
ಮಾಹಿತಿ ಕೊಡ್ತೀನಿ. ತುಂಬ ಇತಿಹಾಸ ಉಳ್ಳ ಪ್ರಸಿದ್ಧವುಳ್ಳ ಅಕ್ಕ ತಂಗಿಯರ ಕತೆ, ಬಾಂಧವ್ಯದ ಕತೆ, ಕರುಳು ಹಿಂಡುವ ಕತೆ, ಬಳಗುಪ್ಪೆ ಅಮ್ಮನ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಊರಿಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ನಮ್ಮ ಜಾತ್ರಾ ಮಹೋತ್ಸವದ ಶುಭಾಶಯಗಳು. ಬನ್ನಿ ನಮ್ಮ ಊರಿಗೆ ಜಾತ್ರೆಯಲ್ಲಿ ಭಾಗವಹಿಸಿ. ಈಗ ನಮ್ಮ ಊರ ಹೆಣ್ಮಕ್ಳು ಆರತಿ ಬೆಳಗಲು, ಆರತಿ ಬೆಳಗಿ ಇಲ್ಲಿಂದ ಮುಂದೆ ಸಾಗೋದು. ಎಲ್ಲ ಬೆಳಗಿನ ಜಾವ ಬಂದು ಆರತಿ ಬೆಳಗಿ ಮುಂದಿನ ಜಾತ್ರಾ ಕಾರ್ಯಕ್ರಮಕ್ಕೆ ತಾಯಿನ ಕಳಿಸ್ಕೊಡ್ತಾರೆ. ಎಲ್ಲ ಒಬ್ಬೊಬ್ಬರಾಗಿ ಆರತಿ ತಗೊಂಡು ಬರ್ತಾಯಿದ್ದಾರೆ. ದಯವಿಟ್ಟು ಏನಾದ್ರು ತಪ್ಪಿದ್ರೆ ಕ್ಷಮಿಸಿ, ಆರಿಸಿ ಕಾಪಾಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ. ದಯವಿಟ್ಟು ಕಮೆಂಟ್ ಮಾಡಿ, ಆಶೀರ್ವದಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಇರಲಿ. ಹಾಗೆ ಬಳಗುಪ್ಪೆ ಅಮ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆಲ್ಲರೂ ಇರಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜಗನ್ನಾಥ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜಗನ್ನಾಥ್. ಒಂದೇ ಮಾತರಂ.